ವೆಲ್ಕಮ್ ಟು ಸಂತೋಷ್ ಆನ್ಲೈನ್ ಕ್ಲಾಸಸ್. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಒಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ದು ಯಾವ ಥರ ಫಾರ್ಮ್ಯಾಟ್ ಇರಬೇಕು ಇವನ್ನೆಲ್ಲ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೇವೆ. ಸೊ ಇವಾಗ ಅದರ ಮೇಲೆ RCU ಯೂನಿವರ್ಸಿಟಿ ಅಂದರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಸೊ ಇದನ್ನು ಈ ಥರ ಪ್ರಾಬ್ಲಮ್ಸು ಮೇ ಬಿ 10 ಮಾರ್ಕ್ಸ್ ಆರ್ 15 ಮಾರ್ಕ್ಸ್ ಕೂಡ ಕೇಳ್ಬೋದು, ಆರ್ ಇನ್ ಕೇಸ್ ಸಮ್ಟೈಮ್ಸ್ 5 ಮಾರ್ಕ್ಸ್ ಕೂಡ ಕೇಳ್ಬೋದು. ಬಟ್ ಮ್ಯಾಕ್ಸಿಮಮ್ 10 ಮಾರ್ಕ್ಸ್ ಆರ್ 15 ಮಾರ್ಕ್ಸ್ ಕೂಡ ಈ ಥರ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ಈ ಥರ ಪ್ರಾಬ್ಲಮ್ಸ್ ಇದು ವೆರಿ ಸಿಂಪಲ್ ಇದೆ, ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಸೊ ಈಸಿಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಯಾವ ಥರ ಪ್ರಾಬ್ಲಮ್ ಇದು ನೋಡಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಬೌಟ್ ದ ಇನ್ಕಮ್ of Sri Pandu for the previous year ending 31/3/2022. So next one by one information ನೋಡ್ತಾ ಹೋಗೋಣ. Profit from business in Davanagere rupees 20,000. So profit from business in Davanagere. Next ನೋಡೋಣ. Income from house property in India but received in Japan rupees 15,000. Next, income from house property in Germany but received in India rupees 18,000. Next, income from house property in India rupees 20,000. Next, salary received in India rupees 12,000. Next, agriculture income in India rupees 5,000. Next, income from agriculture in Nepal rupees 8,000. Next, income from business in Bangladesh being controlled by India rupees 15,000. Income from business in Iran rupees 8,000. Dividend received from domestic company rupees 10,000. Dividend earned India in Russian from a company there rupees 12,000. Past untaxed foreign income brought into India rupees 10,000. Compute his income for the assessment year 2022-23 if he is there are 3 cases. First is a resident, second one not ordinary resident, and third one ನಾನ್ ರೆಸಿಡೆಂಟ್. ಸೊ ಈ ಥರ ನಿಮಗೆ ಪ್ರಾಬ್ಲಮ್ಸ್ ಇದೆ. ಸೊ ಇದನ್ನು ನಾವು ಸಿಂಪಲ್ಲಾಗಿ ಈಸಿಲಿ ಸಾಲ್ವ್ ಮಾಡ್ಬೋದು. ಜಸ್ಟ್ ನೀವು ಒಂದು ಫಾರ್ಮ್ಯಾಟ್ ಹಾಕಬೇಕು. ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ income of Sri Pandu for assessment year 2022-23. ಸೊ ಈ ಥರ ಫಾರ್ಮ್ಯಾಟ್ ಹೆಡ್ಡಿಂಗು. ಸೊ ಇಲ್ಲಿ ಕೈಂಡ್ಸ್ ಆಫ್ ಇನ್ಕಮ್ ಅಂತೇಳಿ ಒಂದು ಕಾಲಮ್ ತೆಗೆದುಕೊಳ್ಬೇಕು. ಸೆಕೆಂಡ್ ಒನ್ ರೆಸಿಡೆಂಟ್ ಅಂತೇಳಿ ಒಂದು ಕಾಲಮ್ ತೆಗೆದುಕೊಳ್ಬೇಕು. ನೆಕ್ಸ್ಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತೇಳಿ ನೆಕ್ಸ್ಟ್ ಕಾಲಮ್ ತೆಗೆದುಕೊಳ್ಬೇಕು. ನೆಕ್ಸ್ಟ್ ನಾನ್ ರೆಸಿಡೆಂಟ್ ಅಂತೇಳಿ ತೆಗೆದುಕೊಳ್ಬೇಕು. ಸೊ ಇವುಗಳನ್ನೇ ಯಾಕೆ ತೆಗೆದುಕೊಳ್ಬೇಕಂದ್ರೆ ಆಲ್ರೆಡಿ ಇಲ್ಲಿ ಪ್ರಾಬ್ಲಮ್ದಾಗ ಕೊಟ್ಟಿದ್ದಾರೆ ನೋಡಿ, ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್. ಸೊ ಈ ಥರ ತೆಗೆದುಕೊಂಡು ನೀವು ಏನು ಮಾಡಬೇಕು, ಜಸ್ಟ್ ಕೈಂಡ್ಸ್ ಆಫ್ ಇನ್ಕಮ್ದಲ್ಲಿ ದೇರ್ ಆರ್ 5 ಹೆಡ್ಸ್ ಅಂತ ಹೇಳ್ಬೋದು, ಅಥವಾ 5 ಕೈಂಡ್ಸ್ ಆಫ್ ಇನ್ಕಮ್, 5 ಇನ್ಕಮ್ಸ್ ಅದು ಹೆಡ್ಸ್ ಇದ್ದಾವೆ. ಫಸ್ಟ್ ನೋಡಿ, ಇನ್ಕಮ್ ಅರ್ನ್ಡ್, ಜಸ್ಟ್ ನೀವು ಇದನ್ನಷ್ಟೇ ತೆಗೆದುಕೊಳ್ಬೇಕು. ಫಸ್ಟ್ ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಇದು ಫಸ್ಟ್ ಸ್ವಲ್ಪ ಸ್ಪೇಸ್ ಬಿಡಬೇಕು. ನೀವು ಪ್ರಾಬ್ಲಮ್ ಯಾವಾಗ ಸಾಲ್ವ್ ಮಾಡುವಾಗ ಸ್ವಲ್ಪ ಸ್ಪೇಸ್ ಬಿಡಬೇಕು. ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ತೆಗೆದುಕೊಳ್ಬೇಕು, ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ ಔಟ್ಸೈಡ್ ಇಂಡಿಯಾ. ಸೊ ಈ ಥರ. ನೆಕ್ಸ್ಟ್ ಥರ್ಡ್ ತೆಗೆದುಕೊಳ್ಬೇಕು, ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಓಕೆ, ಇದು ಥರ್ಡು. ಆ್ಯಂಡ್ ಫೋರ್ತದಲ್ಲಿ 2 ಕ್ಯಾಟಗರಿ ಮಾಡಿದ್ದಾರೆ, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಹೇಳ್ತಾರೆ.
ಕಂಟ್ರೋಲ್ಡ್ ಇನ್ ಇಂಡಿಯಾ, ಕಂಟ್ರೋಲ್ ಇಂಡಿಯಾ. ನೆಕ್ಸ್ಟ್ ಅಲ್ಲೇ ಇನ್ನೊಂದಿದೆ ನೋಡಿ, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಕಂಟ್ರೋಲ್ಡ್ ಔಟ್ಸೈಡ್ ಇನ್ ಇಂಡಿಯಾ. ಸೊ ಇಲ್ಲಿ ಕಂಟ್ರೋಲ್ ಇಂಡಿಯಾ ಇರುತ್ತೆ, ಇಲ್ಲಿ ಕಂಟ್ರೋಲ್ ಔಟ್ಸೈಡ್ ಇಂಡಿಯಾ. ಸೊ ನೆಕ್ಸ್ಟ್ ನೋಡಿ, ಫಿಫ್ತ್ ಹೆಡ್ಡು ಕೈಂಡ್ಸ್ ಆಫ್ ಇನ್ಕಮ್ದು, ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅದರ್ ದೆನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಹೇಳ್ತಾರೆ, ಅದರ್ ದೆನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಸೊ ಈ ಥರ ನೀವು 5 ಹೆಡ್ಸ್ ಆಫ್ ಇನ್ಕಮ್ ತೆಗೆದುಕೊಳ್ಬೇಕು. ನಂತರ ಏನು ಮಾಡಬೇಕಂದ್ರೆ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಯಾವ ಥರ ಅಂದರೆ ಜಸ್ಟ್ ನೋಡಿ ಈಗ ಫಸ್ಟ್ ಹೆಡ್ ಫಸ್ಟ್ ಏನಿದೆ, ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ದಾವಣಗೆರೆ ಅಂತ ಇದೆಯಲ್ಲ, ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ದಾವಣಗೆರೆ ಅಂತಿದೆ. ಸೊ ಇದೇನಾಗುತ್ತೆ, ಇನ್ಕಮು ಅರ್ನ್ ಇಂಡಿಯಾ ಆ್ಯಂಡ್ ರಿಸೀವ್ಡ್ ಆಲ್ಸೋ ಇಂಡಿಯಾ. ಸೊ ಇನ್ಕಮ್ ಅರ್ನ್ ಆಗಿದ್ದು ಇಂಡಿಯಾದಲ್ಲಿ, ರಿಸೀವ್ಡ್ ಆಗಿದ್ದು ಕೂಡ ಇಂಡಿಯಾದಲ್ಲಿ. ಸೊ ಇದನ್ನು ಎಲ್ಲಿ ತೆಗೆದುಕೊಳ್ಬೇಕು, ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಫಸ್ಟ್ ಕೈಂಡ್ಸ್ ಆಫ್ ಇನ್ಕಮ್ದಲ್ಲಿ ತೆಗೆದುಕೊಳ್ಬೇಕು. ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ದಾವಣಗೆರೆ ಅಂತ ಹೇಳಿ, ರೆಸಿಡೆಂಟ್ಸ್ದಾಗ ಕೂಡ 20,000. ಸೊ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಲ್ಸೋ 20,000 ಆ್ಯಂಡ್ ನೆಕ್ಸ್ಟ್ ನಾನ್ ರೆಸಿಡೆಂಟ್ಸ್ ಕೂಡ 20,000 ಅಂತ ಹೇಳಿ ತೆಗೆದುಕೊಳ್ಳಬೇಕು. ಸೊ ಈ ಥರ ನೀವು ತೆಗೆದುಕೊಳ್ಬೇಕು. ಇದು ಇವಾಗ ಫಸ್ಟ್ ಎಂಟ್ರಿ ಮುಗೀತು. ಸೊ ನಾವು ರೆಸಿಡೆನ್ಸು, ನಾಟ್ ಆರ್ಡಿನರಿ ರೆಸಿಡೆಂಟು, ನಾನ್ ರೆಸಿಡೆಂಟ್ಸು, ಸೊ ರೆಸಿಡೆನ್ಸಲ್ಲಿ ತೆಗೆದುಕೊಂಡಿದ್ದೇವೆ, ನಾಟ್ ಆರ್ಡಿನರಿ ರೆಸಿಡೆನ್ಸಲ್ಲೂ ತೆಗೆದುಕೊಂಡಿದ್ದೇವೆ, ನೆಕ್ಸ್ಟು ನಾನ್ ರೆಸಿಡೆನ್ಸಲ್ಲೂ ತೆಗೆದುಕೊಂಡಿದ್ದೇವೆ. ಸೊ ಎದಕ್ಕಂದರೆ, ಸೊ ನೀವು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಫಾರ್ಮೇಟ್ ಇದೆ ನೋಡಿ, ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಯಾವ ಟ್ಯಾಕ್ಸೇಬಲ್ ಆಗುತ್ತೆ, ಯಾವ ಟ್ಯಾಕ್ಸೇಬಲ್ ಆಗೋದಿಲ್ಲ ಅಂತೇಳಿ. ಸೊ ಇವಾಗ ನೆಕ್ಸ್ಟ್ ನೋಡೋಣ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಪ್ರಾಪರ್ಟಿ ಇನ್ ಇಂಡಿಯಾ. ಸೊ ಇನ್ಕಮ್ ಎಲ್ಲಿ ಜನ್ರೇಟ್ ಮಾಡಿದ್ದಾರೆ, ಇಂಡಿಯಾದಾಗ ಜನ್ರೇಟ್ ಮಾಡಿದ್ದಾರೆ, ಬಟ್ ರಿಸೀವ್ಡ್ ಇನ್ ಜಪಾನದಲ್ಲಿ ರಿಸೀವ್ ಆಗಿದೆ. ಇಂಡಿಯಾದಾಗ ಇನ್ಕಮ್ ಅರ್ನ್ ಆಗಿದೆ, ಬಟ್ ರಿಸೀವ್ಡ್ ಕೂಡ ಜಪಾನದಲ್ಲಿ ಆಗಿದೆ. ಸೊ ಈ ಥರ ಇತ್ತಂದರೆ ಇದು ಥರ್ಡ್ ಕೇಸಸ್ದಲ್ಲಿ ಬರುತ್ತೆ ನೋಡಿ. ಥರ್ಡ್ ಅಂದರೆ ಇನ್ಕಮ್ ಅರ್ನ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಸೊ ಈ ಥರ ಇದನ್ನ ತೆಗೆದುಕೊಳ್ಬೇಕು. ಜಪಾನ್ ಅಂದರೆ ಅಮೌಂಟ್ ಎಷ್ಟಿದೆ, 15,000, ಇಲ್ಲೂ ಟ್ಯಾಕ್ಸಬಲ್, ಇಲ್ಲೂ 15,000 ಆ್ಯಂಡ್ ಇಲ್ಲೂ 15,000, ಈ ಥರ ತೆಗೆದುಕೊಳ್ಬೇಕು. ಸೊ ಇದಾಯ್ತಲ್ಲ. ನೆಕ್ಸ್ಟ್ ನೋಡಿ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಜರ್ಮನಿ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಹೌಸ್ ಪ್ರಾಪರ್ಟಿ ಅಂತೇಳಿ ಇನ್ಕಮ್ ಅರ್ನ್ ಮಾಡಿದ್ದಾರೆ, ಜರ್ಮನಿದಾಗ ಅರ್ನ್ ಮಾಡಿದ್ದಾರೆ, ಬಟ್ ರಿಸೀವ್ಡ್ ಆಗಿದೆ ಇಲ್ಲಿ ಇಂಡಿಯಾದಲ್ಲಿ, ರಿಸೀವ್ಡ್ ಇನ್ ಇಂಡಿಯಾ. ಸೊ ಇನ್ಕಮ್ ಅರ್ನ್ ಮಾಡಿದ್ದು ಔಟ್ಸೈಡ್ ಇಂಡಿಯಾ, ಬಟ್ ರಿಸೀವ್ ಮಾಡಿದ್ದು ಇನ್ಕಮ್ ಅರ್ನ್ ಮಾಡಿದ್ದು ಔಟ್ಸೈಡ್. ಅಂದರೆ ಹೌಸ್ ಪ್ರಾಪರ್ಟಿ ಇನ್ಕಮ್ ಅರ್ನ್ ಎಲ್ಲಿ ಮಾಡಿದ್ದಾರೆ ಇವರು, ಜರ್ಮನಿಯಲ್ಲಿ ಮಾಡಿದ್ದಾರೆ, ಬಟ್ ರಿಸೀವ್ ಮಾಡಿದಲ್ಲಿ ಇನ್ಕಮ್ ಇಂಡಿಯಾದಾಗ ಮಾಡಿದಾರಲ್ಲ. ಸೊ ಈ ಥರ ಇದ್ದರೆ ಇದು ಸೆಕೆಂಡ್ ಕೇಸಸ್ದಲ್ಲಿ ಬರ್ತದೆ. ಸೆಕೆಂಡ್ ಕೈಂಡ್ಸ್ ಆಫ್ ಇನ್ಕಮ್ದಲ್ಲಿ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ ಔಟ್ಸೈಡ್. ಸೊ 18,000 ಆ್ಯಂಡ್ 18,000 ತೆಗೆದುಕೊಳ್ಬೇಕು. ಸೊ ಈ ಥರ ನೀವು ತೆಗೆದುಕೊಳ್ಬೇಕು. ನೆಕ್ಸ್ಟು ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಇಂಡಿಯಾ. ಸೊ ಇನ್ಕಮ್ ಅರ್ನ್ ಮಾಡಿದ್ದು ಇಂಡಿಯಾದಲ್ಲಿ, ನೆಕ್ಸ್ಟ್ ಇನ್ಕಮ್ ರಿಸೀವ್ ಮಾಡಿದ್ದು ಇಂಡಿಯಾದಲ್ಲಿ. ಅಂದರೆ ಇದನ್ನ ಏನು ಮಾಡಬೇಕು, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅಂತೇಳಿ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಇಂಡಿಯಾ ಅಂತೇಳಿ ಇಲ್ಲಿ 20,000 ಆ್ಯಂಡ್ 20,000 ತೆಗೆದುಕೊಳ್ಬೇಕು. ಸೊ ಅಂದರೆ ಫಸ್ಟ್ ಕೈಂಡ್ಸ್ ಆಫ್ ಇನ್ಕಮ್. ನೆಕ್ಸ್ಟ್ ನೋಡಿ, ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ. ಸೊ ಸ್ಯಾಲ್ರಿ ಅರ್ನ್ ಮಾಡಿದ್ದು ಇಂಡಿಯಾ, ರಿಸೀವ್ ಮಾಡಿದ್ದು ಇಂಡಿಯಾ ಅಂದರೆ ಫಸ್ಟ್ ಹೆಡ್ ಕೈಂಡ್ಸ್ ಆಫ್ ಇನ್ಕಮ್ದಲ್ಲಿ ಬರುತ್ತೆ. ಇದು ಕೂಡ 12,000 ಆ್ಯಂಡ್ 12,000 ಅಂತೇಳಿ ತೆಗೆದುಕೊಳ್ಬೇಕು. ನೆಕ್ಸ್ಟು ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಯಾವುದೇ ಥರ ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ ಮಾಡಿದರೆ ಅದು ಎಕ್ಸಮ್ಟೆಡ್ ಇನ್ಕಮ್. ಸೊ ಇದನ್ನು ನಾವು ತೆಗೆದುಕೊಳ್ಳೋದಿಲ್ಲ, ಇದು ಎಕ್ಸಮ್ಟೆಡ್ ಇನ್ಕಮ್. ಸೊ ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಇನ್ ನೇಪಾಳ, ಬಟ್ ಇಂಡಿಯಾದಾಗೆ ಅಗ್ರಿಕಲ್ಚರ್ ಇಲ್ಲ, ಇದು ಫಾರಿನ್ದಲ್ಲಿ ಅಗ್ರಿಕಲ್ಚರ್ ಇದೆ, ಅಗ್ರಿಕಲ್ಚರ್ ಇನ್ಕಮ್. ಸೊ ಇದು ಅದರ್ ದೆನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇದೆಯಲ್ಲ. ಸೊ ಅದಕ್ಕಾಗಿ ಇದನ್ನು ನಾವು ಲಾಸ್ಟ್ ಕೈಂಡ್ಸ್ ಆಫ್ ಇನ್ಕಮ್ದಲ್ಲಿ ತೆಗೆದುಕೊಳ್ಬೇಕು. ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಇನ್ ನೇಪಾಳ ಅಂತ ಹೇಳಿ 8,000 ಅಮೌಂಟು ತೆಗೆದುಕೊಳ್ಬೇಕು. ಓನ್ಲಿ ಫಾರ್ ಇಲ್ಲಿ ರೆಸಿಡೆನ್ಸಲ್ಲಿ ಮಾತ್ರ ತೆಗೆದುಕೊಳ್ಬೇಕು, ಇಲ್ಲಿ ತೆಗೆದುಕೊಳ್ಳಬಾರ್ದು, ಇಲ್ಲಿ ಕೂಡ ತೆಗೆದುಕೊಳ್ಳಬಾರ್ದು. ಆಯ್ತಲ್ಲ. ನೆಕ್ಸ್ಟ್ ನೋಡಿ,
ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಬಾಂಗ್ಲಾದೇಶ್ ಬೀಯಿಂಗ್ ಕಂಟ್ರೋಲ್ ಬೈ ಇಂಡಿಯಾ. ಬಿಸ್ನೆಸ್ ಇರೋದು ಆ್ಯಕ್ಚುಲಿ ಫಾರಿನ್ದಾಗಿದೆ, ಬಟ್ ಕಂಟ್ರೋಲ್ ಎಲ್ಲಿದೆ, ಇಂಡಿಯಾದಾಗಿದೆ. ಸೊ ಈ ಥರ ಇದ್ದರೆ ಕೇಸಸ್ ಇದ್ದರೆ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇದೆ, ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಇರ್ಬೋದು, ಕಂಟ್ರೋಲ್ ಇನ್ ಇಂಡಿಯಾ ಇದೆಯಲ್ಲ. ಸೊ ಇದು ಬಾಂಗ್ಲಾದೇಶ್ ಇನ್ಕಮು 4th ಕೈಂಡ್ಸ್ ಆಫ್ ಇನ್ಕಮ್ದಲ್ಲಿ ಫಸ್ಟ್ದಲ್ಲಿ ಬರುತ್ತೆ ನೋಡಿ. ಸೊ ಫಸ್ಟ್ ಏನು ಹೇಳುತ್ತೆ, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇನ್ ಇಂಡಿಯಾ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಕಂಟ್ರೋಲ್ ಇಂಡಿಯಾ ಅಂತ ಇದ್ದರೆ, ಸೊ ಅದು ಔಟ್ಸೈಡ್ದಾಗ ಅರ್ನ್ ಮಾಡಿದ್ದು ಅಥವಾ ಔಟ್ಸೈಡ್ದಾಗ ಏನು ಮಾಡಿದ್ದಾರೆ, ಅರ್ನ್ ಮಾಡಿದ್ದಾರೆ, ಬಟ್ ಕಂಟ್ರೋಲ್ ಎಲ್ಲಿದೆ, ಇಂಡಿಯಾದಾಗ ಇದೆಯಲ್ಲ. ಸೊ 15,000 ತೆಗೆದುಕೊಳ್ಳಿ, ಇಲ್ಲಿ ತೆಗೆದುಕೊಳ್ಳಬಾರ್ದು. ಸೊ ಇದನ್ನೇ ಆ್ಯಸ್ ಪರ್ ನೀವು ಫಾರ್ಮ್ಯಾಟ್ ನೋಡಿರಿ, ಯಾಕೆ ನಾವು ತೆಗೆದುಕೊಂಡಿಲ್ಲ ಅಂತೇಳಿ ಈಸಿಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಇನ್ಕಮ್ ಫ್ರಾಮ್ ಬಿಸ್ನೆಸ್ ಇನ್ ಇರಾನ್. ಸೊ ಇದು ಬಿಸ್ನೆಸ್ ಇದೆಯಲ್ಲ, ಇರಾನ್ದಾಗ ಇನ್ಕಮ್ ಅರ್ನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಅಂದರೆ ಇಲ್ಲಿ ನೋಡಿ, ಇದು ಕೂಡ 4th ಹೆಡ್ದಾಗ ಬರುತ್ತೆ. ಸೆಕೆಂಡ್ ಪಾಯಿಂಟ್ ಇದು ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಕಂಟ್ರೋಲ್ ಔಟ್ಸೈಡ್ ಅಂತ ಹೇಳಿ. ಸೊ ಕಂಟ್ರೋಲ್ ಅಂತ ಅವ್ರು ಏನು ಕೊಟ್ಟಿಲ್ಲ, ಆದರೂ ಕೂಡ ಇನ್ಕಮ್ ಜನ್ರೇಟ್ ಮಾಡಿದ್ದು ಔಟ್ಸೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಕಂಟ್ರೋಲ್ ಕೂಡ ಔಟ್ಸೈಡ್ ಅಂತೇಳಿ ನಾವು ತೆಗೆದುಕೊಳ್ಬೇಕು. ಇದನ್ನು 8,000 ಇಲ್ಲಿ ಮಾತ್ರ ಟ್ಯಾಕ್ಸೇಬಲ್ ಆಗೋದು, ಇಲ್ಲಿ ಟ್ಯಾಕ್ಸೇಬಲ್ ಆಗೋದಿಲ್ಲ, ಇಲ್ಲಿ ಕೂಡ ಟ್ಯಾಕ್ಸೇಬಲ್ ಅಂದರೆ ತೆಗೆದುಕೊಳ್ಳಬಾರ್ದು. ನೆಕ್ಸ್ಟ್ ನೋಡಿ, ಡಿವಿಡೆಂಡ್ ರಿಸೀವ್ಡ್ ಫ್ರಾಮ್ ಡೊಮೆಸ್ಟಿಕ್ ಕಂಪ್ನಿ ₹10,000 ಅಂತಿದೆ. ಸೊ ಡೊಮೆಸ್ಟಿಕ್ ಕಂಪ್ನಿ ಅಂದರೆ ನಥಿಂಗ್ ಬಟ್ ಈಗ ಇಂಡಿಯಾದಲ್ಲಿ ಅಂದಂಗೆ ಡಿವಿಡೆಂಡ್ ರಿಸೀವ್ಡ್ ಫ್ರಾಮ್ ಡೊಮೆಸ್ಟಿಕ್ ಕಂಪ್ನಿ. ಏನಾದರೂ ನೀವು ಡಿವಿಡೆಂಡ್ ರಿಸೀವ್ ಮಾಡಿದ್ರೆ ಇನ್ಕಮ್ ಅರ್ನ್ ಮಾಡಿದ್ದು ಇಂಡಿಯಾ, ರಿಸೀವ್ ಮಾಡಿದ್ದು ಕೂಡ ಇಂಡಿಯಾದಲ್ಲಿ, ಅಂದರೆ ಫಸ್ಟ್ ಹೆಡ್ಸ್ ಆಫ್ ಇನ್ಕಮ್ದಲ್ಲಿ ಬರುತ್ತೆ. ಇದು ಅಂದರೆ ಕೈಂಡ್ಸ್ ಆಫ್ ಇನ್ಕಮ್ ಫಸ್ಟ್ ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ ಅಂತೇಳಿ 10,000 ಅಂತೇಳಿ ತೆಗೆದುಕೊಳ್ಳಬೇಕು. ಆ್ಯಂಡ್ ನೆಕ್ಸ್ಟ್ ನೋಡಿ, ಡಿವಿಡೆಂಡ್ ಅರ್ನ್ಡ್ ಇನ್ ರಸಿಯನ್ ಫ್ರಾಮ್ ಎ ಕಂಪ್ನಿ ದೇರ್ ₹12,000 ಅಂತ ಇದೆ. ಸೊ ಇದನ್ನು ಕೂಡ ಡಿವಿಡೆಂಡ್ ಎಲ್ಲಿ ಅರ್ನ್ ಮಾಡಿದ್ದಾರೆ, ರಷ್ಯಾದಲ್ಲಿ ಅರ್ನ್ ಮಾಡಿದ್ದಾರೆ. ಡಿವಿಡೆಂಡ್ ಅರ್ನ್ ಇನ್ ರಷ್ಯಾದಲ್ಲಿ ಅರ್ನ್ ಮಾಡಿದ್ದಾರೆ. ಸೊ ಇದು ಅದರ್ ದೆನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇದೆಯಲ್ಲ. ಸೊ ಇದು ಔಟ್ಸೈಡ್ ಇನ್ ಇಂಡಿಯಾ ಅದರ್ ದೆನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತೇಳಿ 5th ಹೆಡ್ದಲ್ಲಿ ತೆಗೆದುಕೊಳ್ಬೇಕು. ಸೊ ಬಿಸ್ನೆಸ್ ಇತ್ತಂದರೆ ಅದನ್ನು ನಾವು 4th ಹೆಡ್ದಲ್ಲಿ ತೆಗೆದುಕೊಳ್ತೇವೆ. ಈಗ ಬಿಸ್ನೆಸ್ ಇಲ್ಲ, ಅದು ಅದರ್ ದೆನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇದೆಯಲ್ಲ 12,000 ಅಂತೇಳಿ ಇಲ್ಲಿ ತೆಗೆದುಕೊಳ್ಳಿ. ಇಲ್ಲಿ ನಾಟ್ ಆರ್ಡಿನರಿ ರೆಸಿಡೆಂಟಲ್ಲಿ ಇಲ್ಲ, ಇದು ಕೂಡ ಇಲ್ಲ. ನೆಕ್ಸ್ಟ್ ನೋಡಿರಿ, ಪಾಸ್ಟ್ ಟ್ಯಾಕ್ಸೆಡ್ ಫಾರಿನ್ ಇನ್ಕಮ್ ಬ್ರಾಟ್ ಇನ್ ಟು ಇಂಡಿಯಾ. ಸೊ ಇದು ಕೂಡ ನಿಮಗೆ ಎಕ್ಸಮ್ಟೆಡ್ ಇನ್ಕಮ್. ಸೊ ಇದನ್ನು ನಾವು ತೆಗೆದುಕೊಳ್ಳಬಾರ್ದು. ಸೊ ಈ ಥರ ಮಾಡಿದಾಗ ನೀವು ಈಸಿಲಿ ಏನು ಮಾಡ್ಬೋದು, ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕಂದ್ರೆ, ಇವು ಕೈಂಡ್ಸ್ ಆಫ್ ಇನ್ಕಮ್ ಇದೆಯಲ್ಲ, ಸೊ ಇದನ್ನು ಕಂಪಲ್ಸರಿ ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಫಸ್ಟು, ಸೆಕೆಂಡು, ಥರ್ಡು ಆ್ಯಂಡ್ 4th ಆ್ಯಂಡ್ 5th ಈ ಥರ ಮಾಡಿದಾಗ ನಾವು ಈಸಿಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ.